ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನ್ ಶರ್ಮಿತಾ ಶೆಟ್ಟಿ. ಕರ್ನಾಟಕ ಸಂಪೂರ್ಣವಾಗಿ ಸ್ತಬ್ಧವಾಗ್ತಿದೆ. ಜನ ಸಹಕಾರವನ್ನು ಕೊಡಿ ಅಂತ ಕೇಳ್ತಿದ್ದಾರೆ. ಈ ಮಧ್ಯದಲ್ಲಿ ಆಘಾತಕಾರಿ ವಿಚಾರವೊಂದು ಬಯಲಿಗೆ ಬರ್ತಾ ಇದೆ. ರಾಜ್ಯದಲ್ಲಿ ದಿನೇ ದಿನೇ ಕೊರೋನಾ ಹೆಚ್ಚಾಗ್ತಾ ಇದೆ. ಇಲ್ಲಿ ಡಾಕ್ಟರ್ ದೇವಿ ಶೆಟ್ಟಿ ಆತಂಕ ನಿಜವಾಗುತ್ತಾ ಅಂತ ನಮ್ಗೆಲ್ಲ ಭಯ ಆಗ್ತಿದೆ. ಕರ್ನಾಟಕ ಲಾಕ್ಡೌನ್ ಆಗಿದೆ. ರಾಜ್ಯದಲ್ಲಿ ಆತಂಕ ಮಾತ್ರ ಕಡಿಮೆಯಾಗಿಲ್ಲ. ಯಾತಕ್ಕೋಸ್ಕರ ಈ ಮಾತು ಹೇಳ್ತಿದೀವಿ ಮುಂದೆ ಗೊತ್ತಾಗುತ್ತೆ ನಿಮ್ಗೆ. ಡಾಕ್ಟರ್ ದೇವಿ ಶೆಟ್ಟಿ ಆಘಾತಕಾರಿ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಅದಕ್ಕೆ ಪರ ವಿರೋಧ ಎಲ್ಲ ವ್ಯಕ್ತವಾಗ್ತಾ ಇದೆ. ಇವಾಗ ಮಾಹಿತಿ ಸಿಗ್ತಾ ಇರೋದು. ಹಾಗಾದ್ರೆ ಎಲ್ಲೇ ಮೀರುತ್ತಾ, ಲಿಮಿಟ್ ಮೀರಿ ಹೋಗುತ್ತಾ ಹಾಗಾದ್ರೆ ಸೋಂಕಿತರ ಸಂಖ್ಯೆ ಅನ್ನೋ ವಿಚಾರ. ಡಾಕ್ಟರ್ ದೇವಿ ಶೆಟ್ಟಿ ಆತಂಕ ಹಾಗಾದ್ರೆ ನಿಜ ಆಗ್ಬಿಡುತ್ತಾ? ದೇವಿ ಶೆಟ್ಟಿ ಮಾತಿಗೆ ಪುಷ್ಟಿ ಕೊಡುವಂತೆ ಡಿಸಿಎಂ ಮಾತಾಡಿದ್ದಾರೆ. ಇದು ಆಘಾತಕಾರಿ ವಿಚಾರ. ಯಾಕಂದ್ರೆ ಸುಧಾಕರ್ ಅವರು ಒಪ್ಕೊಳ್ತಾ ಇರ್ಲಿಲ್ಲ. ಒಂಥರ ತಿರುಗೇಟನ್ನ ಕೊಡೋ ರೀತಿಯಲ್ಲಿ ಮಾತಾಡಿದ್ರು. ನಾವು ಸ್ಟೇಜ್ 3 ಆ ಘಟ್ಟಕ್ಕೆ ಇನ್ನು ರೀಚ್ ಆಗಿಲ್ಲ ಅಂತ ಹೇಳಿದ್ರು. ಆದ್ರೆ ಈಗ ಡಿಸಿಎಂ ಮಾತಿದೆಯಲ್ಲ, ಆತಂಕವನ್ನ ಜಾಸ್ತಿ ಮಾಡ್ತಾ ಇದೆ. ಹಾಗಾದ್ರೆ ಏನ್ ಹೇಳಿದ್ದಾರೆ? ಕೊರೋನಾ ತಡೆಗೆ 20,000 ಹೋಟೆಲ್ ರೂಮ್ ಬುಕ್ ಮಾಡೋದಕ್ಕೆ ಸರ್ಕಾರ ನಿರ್ಧಾರವನ್ನ ಮಾಡ್ಕೊಂಡಿದೆಯಂತೆ. 20,000 ಹೋಟೆಲ್ ರೂಮ್ಗಳಲ್ಲಿ ಕ್ವಾರಂಟೈನ್ ಮಾಡ್ತಾರಂತೆ. 1,00,000 ಮಂದಿಗೆ ಸೋಂಕು ತಗುಲುವಂತ ಸಾಧ್ಯತೆ ಇದೆಯಂತೆ. ಆಘಾತಕಾರಿ ವಿಚಾರ ಇದು. ದಿನದಿಂದ ದಿನಕ್ಕೆ ಸೋಂಕಿತರ ಸಂಖ್ಯೆಯಲ್ಲಿ ಜಾಸ್ತಿ ಆಗ್ತಾ ಇದೆ. ಮನೇಲಿ ಇರಿ ಅಂತ ಕ್ವಾರಂಟೈನ್ ಮಾಡಿ ಸೀಲ್ ಹೊಡೆದು ಕಳಿಸಿದ್ರು ಜನ ಕೇಳ್ತಾ ಇಲ್ಲ. ಹೊರಗಡೆ ಅಲಿತಾ ಇದ್ದಾರೆ, ಸುತ್ತಾ ಇದ್ದಾರೆ. ಪರಿಣಾಮ ಏನಾಗುತ್ತೆ ಅಂತಂದ್ರೆ ಸರ್ಕಾರ ಇದೀಗ ಫೇಸ್ ಮಾಡೋದಕ್ಕೆ ರೆಡಿ ಆಗ್ತಾ ಇದೆ. ಸರ್ಕಾರಕ್ಕೆ ಈಗ ಮತ್ತಷ್ಟು ಟೆನ್ಷನ್ ಕೊಡ್ತಾ ಇದೆ ಈ ಕೊರೋನಾ. 1,00,000 ಮಂದಿಗೆ ಸೋಂಕು ತಗುಲುವಂತ ಸಾಧ್ಯತೆ ಇದೆ ಅಂತ ಖುದ್ದಾಗಿ ಡಿಸಿಎಂ ಪರಿಷತ್ನಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಡಿಸಿಎಂ ಅಶ್ವಥ್ ನಾರಾಯಣ್ ಈ ಹೇಳಿಕೆಯನ್ನ ಕೊಟ್ಟಿರೋದು ಸರ್ಕಾರಕ್ಕೆ ಮತ್ತೊಂದಿಷ್ಟು ಟೆನ್ಷನ್ಗೆ ಕಾರಣವಾಗಿದೆ ಈ ವಿಚಾರ. ಇದನ್ನು ಯಾವ ರೀತಿ ನಿಭಾಯಿಸ್ತಾರೆ, ಮೇಂಟೈನ್ ಮಾಡ್ತಾರೆ, ಕಂಟ್ರೋಲ್ ಮಾಡ್ತಾರೆ, ಇವೆಲ್ಲವೂ ಕೂಡ ಸದ್ಯಕ್ಕೆ ದೊಡ್ಡ ಕ್ವೆಶ್ಚನ್ ಮಾರ್ಕ್. ಡಾಕ್ಟರ್ ದೇವಿ ಪ್ರಸಾದ್ ಶೆಟ್ಟಿ ಅವರು ಹೇಳಿದ್ರು, ಸುಮಾರು 80,000ದಷ್ಟು ಸೋಂಕಿತರು ನಮ್ಮ ರಾಜ್ಯದಲ್ಲಿ ಕಂಡು ಬರ್ತಾರೆ, ನೋಡ್ತೀರಿ ಅಂತ ಹೇಳಿದ್ರು. ಬಟ್ ಸುಧಾಕರ್ ಹಂಗೆಲ್ಲ ಆಗಲ್ಲ, ಇದೆಲ್ಲ ಸುಳ್ಳು ಅಂತ ಹೇಳಿದ್ರು, ತಿರುಗೇಟನ್ನ ಕೊಟ್ಟಿದ್ರು. ಬಟ್ ಇಲ್ಲಿ ಡಿಸಿಎಂ ಮಾತಾಡ್ತಾ ಹೇಳಿದ್ದಾರೆ ಒಂದು ಆಘಾತಕಾರಿ ವಿಚಾರ ಮತ್ತೆ ಆತಂಕ ತರುವಂತ ವಿಚಾರ. ಈಗ ಯಾತಕ್ಕೋಸ್ಕರ ಅಂದರೆ ಇಷ್ಟು ಹೋಟೆಲ್ಗಳಲ್ಲಿ ರೂಮ್ಗಳನ್ನ ಬುಕ್ ಮಾಡೋದಕ್ಕೆ ಸರ್ಕಾರ ನಿರ್ಧಾರ ಮಾಡ್ಕೊಳ್ತು. ಪರಿಷತ್ನಲ್ಲಿ ಈ ವಿಚಾರವನ್ನ ಡಿಸಿಎಂ ಪ್ರಸ್ತಾಪ ಮಾಡಿದಾರಲ್ಲ, ಹಾಗಾದ್ರೆ ಅವರಿಗೊಂದು ಕ್ಲೂ ಅಂತೂ ಸಿಕ್ಕಿರುತ್ತೆ, ಒಂದು ಹಿಂಟ್ ಅಂತೂ ಇದ್ದೇ ಇರುತ್ತೆ. ಹಾಗಾದ್ರೆ ಸರ್ಕಾರ ಅಂಕಿ ಅಂಶಗಳನ್ನ ಮುಚ್ಚಿಡ್ತಿದ್ಯಾ? ಆ ಆತಂಕ ಕೂಡ ಇದೀಗ ಎದುರಾಗಿದೆ. ಹಾಗಾದ್ರೆ ಡಾಕ್ಟರ್ ದೇವಿ ಶೆಟ್ಟಿ ಏನ್ ಹೇಳಿದ್ರು? ದೇವಿ ಶೆಟ್ಟಿ ಅವರ ಹೇಳಿಕೆಗೆ ಸುಧಾಕರ್ ಯಾವ ರೀತಿ ತಿರುಗೇಟನ್ನ ಕೊಟ್ಟಿದ್ರು ನೋಡೋಣ. I see Karnataka state alone will have a minimum of 80,000 positive patients. At least 15 to 20,000 patients will require hospitalization. And at least 2,500 patients will require ICU care. And at least 1,000 patients will need ventilatory support for breathing. And believe me, it is a phenomenal number, and it will not take 1 month or 2 months to surface. In Italy, from 300 patients to 10,000 patients, it increased in 2 weeks. All the hospitals will be clogged. There will be patients waiting on the corridor and on the street. There will not be beds. There will not be ventilator. There will not be. It is not because government hasn't done the job. They are doing everything possible. But people are not responding. There is no question of social distancing. Nobody is staying at home. Everybody is out there celebrating. ಇನ್ನೊಂದು ಕೂಡ 4 ಸೋಂಕು ಪ್ರಕರಣ ಹೆಚ್ಚಾಗಲಿಕ್ಕೆ ಅವಕಾಶ ಇದೆ. ಇವತ್ತು ಭಾಳ ಜನರಿಗೆ ಏನಿದೆ, ನಮಗಿಲ್ಲಿ ಬರೋದಿಲ್ಲ, ನನಗೆ ಬರೋದಿಲ್ಲ, ಈ ರೀತಿಯ ಒಂದು ತಪ್ಪು ಗ್ರಹಿಕೆ ಆಗಿದೆ. ಅದು ಹೋಗ್ಬೇಕು. ಇದು ಯಾರಿಗಾದರೂ ಬರ್ಲಿಕ್ಕೆ ಸಾಧ್ಯ ಇದೆ. ಅದಕ್ಕೋಸ್ಕರ ನಾನು ದಯವಿಟ್ಟು ನಿಮ್ಗೆ ಮನವಿ ಮಾಡ್ತೇನೆ, ಸರ್ಕಾರದ ವತಿಯಿಂದ ತಾವೆಲ್ಲ ಕೂಡ ನಿಮ್ಮ ಮನೆಯಲ್ಲಿದ್ದರೂ ಕೂಡ ಅಂತರವನ್ನು ಕಾಯ್ದುಕೊಳ್ಳಿ. ಸರ್, ಈಗ ಸ್ಟೇಜ್ 3ಗೆ ಎಂಟ್ರಿ ಕೊಟ್ಟಿದೆಯಾ? ನಾನು ಸ್ಟೇಜ್ 3 ಬಂದಿದೆ ಅಂತ ಹೇಳಲಿಕ್ಕೆ ಹೋಗಲ್ಲ, ಆದರೆ ನಾವು ಆ ಹೊಸ್ತಿಲಲ್ಲಿದ್ದೀವಿ. ಬೆಂಗಳೂರಲ್ಲಿ 80,000 ಕೊರೋನಾ ವೈರಸ್ ಶಂಕಿತರಿದ್ದಾರೆ ಅಂತೇಳಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಅಲ್ಲ, ಅವ್ರು ಏನು ಹೇಳಿದ್ದಾರೆ ನನಗೆ ಗೊತ್ತಿಲ್ಲ. ಆದರೆ ಆ ರೀತಿಯ
ಅಂಕಿ ಅಂಶಗಳು ನಮ್ಮ ಸರ್ಕಾರದ ಮುಂದೆ ಇಲ್ಲ. ಅದು ಅವರ ಸ್ವಂತ ಅಭಿಪ್ರಾಯ, ವೈಯಕ್ತಿಕ ಅಭಿಪ್ರಾಯ. ನಮ್ಮ ಪ್ರಕಾರ ಆ ರೀತಿಯಲ್ಲಿ ಅಷ್ಟು ನಂಬರ್ ಆಗಲಿಕ್ಕೆ ಸಾಧ್ಯ ಇಲ್ಲ ತಕ್ಷಣದಲ್ಲಿ. ಇವತ್ತು ನಾವು ಎಲ್ಲ ಕ್ರಮ ತಗೊಂಡ್ರೆ ಇದನ್ನು ನಿಗ್ರಹ ಮಾಡಲಿಕ್ಕೆ ಸಾಧ್ಯ ಇದೆ. ನಾವು ದೊಡ್ಡ ಸಂಖ್ಯೆಗಳು, ನಾನು ಮನವಿ ಮಾಡ್ತೀನಿ ಶೆಟ್ಟರಲ್ಲಾಗಲಿ ಇನ್ಯಾರಾದ್ರಾಗಲಿ, ಸೊ ಈ ರೀತಿಯ ದೊಡ್ಡ ನಂಬರ್ಸನ್ನು ಹೇಳಿ ಜನರನ್ನು ಆತಂಕಕ್ಕೆ ತರುವಂಥದ್ದು ಸರಿಯಲ್ಲ. ಈಗೀಗ ಒಂದು ಆತಂಕ ಮನೆ ಮಾಡ್ಬಿಟ್ಟಿದೆ. ಈಗ ನ್ಯಾಷನಲ್ ಲೆವೆಲ್ ಸುದ್ದಿ ಕೂಡ ಆಗಿತ್ತು ಡಾಕ್ಟರ್ ದೇವಿ ಪ್ರಸಾದ್ ಶೆಟ್ಟಿ ಅವರ ಸ್ಟೇಟ್ಮೆಂಟ್. ಅಶ್ವಥ್ ನಾರಾಯಣ್ ಅವರ ಮಾತು ಅದಕ್ಕೆ ಪೂರಕ ಅನ್ನುವಂತಿದೆ. ಬಟ್ ಸುಧಾಕರ್ ಅದನ್ನ ರಿಜೆಕ್ಟ್ ಮಾಡ್ತಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ಚಿದಾನಂದ್ ಪಟೇಲ್. ಚಿದಾನಂದ್ ಪಟೇಲ್, ದೇವಿ ಪ್ರಸಾದ್ ಶೆಟ್ಟಿ ಅವರು ಸ್ಟೇಟ್ಮೆಂಟ್ ಕೊಟ್ಟಾಗಲೇ ಒಂದು ಆತಂಕ ಎದುರಾಗಿತ್ತು. ಅದಕ್ಕೆ ಪುಷ್ಟಿ ಕೊಡುವಂತ ಸ್ಟೇಟ್ಮೆಂಟ್ ಅನ್ನ ಡಿಸಿಎಂ ಅಶ್ವಥ್ ನಾರಾಯಣ್ ಹೇಳಿರೋದು. ಬಟ್ ಸುಧಾಕರ್ ಅದನ್ನ ಇಲ್ವೇ ಇಲ್ಲ, ಸ್ಟೇಜ್ 3 ನಾವು ಇನ್ನೂ ಕಾಲಿಟ್ಟಿದೀವಿ ಬಟ್ ರೀಚ್ ಆಗಿಲ್ಲ ಅಂತ ಅವ್ರು ಹೇಳ್ತಿದ್ದಾರೆ. ಬಟ್ ಒಂದು ಆಘಾತಕಾರಿ ವಿಚಾರ, 20,000 ಹೋಟೆಲ್ ರೂಮ್ ಬುಕ್ ಮಾಡೋದಕ್ಕೆ ಸರ್ಕಾರ ನಿರ್ಧಾರ ಮಾಡ್ಕೊಂಡಿದೆ. ಇದು ಯಾತಕ್ಕೋಸ್ಕರ ಹಂಗಾದ್ರೆ? ಶರ್ಮಿತಾ ಶೆಟ್ಟಿ, COVID-19 ಕೊರೋನಾ ವೈರಸ್ ಕರ್ನಾಟಕದಲ್ಲಿ 80,000 ಸೋಂಕಿತರಿದ್ದಾರೆ ಅಂತ ಹೇಳಿ CNBC TV 18ಗೆ ಸಂದರ್ಶನದಲ್ಲಿ ಖ್ಯಾತ ವೈದ್ಯ ಆಗಿರ್ತಕ್ಕಂಥ ಹಾಗೂ ಟಾಸ್ಕ್ ಫೋರ್ಸ್ ನ ಒನ್ ಆಫ್ ದಿ ಮೆಂಬರ್ ಆಗಿರ್ತಕ್ಕಂಥ ಡಾಕ್ಟರ್ ದೇವಿ ಶೆಟ್ಟಿ ಅವರು ತಮ್ಮ ಆತಂಕ ಮತ್ತು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಈ ಅಭಿಪ್ರಾಯ ಇದೀಗ ದೇಶಾದ್ಯಂತ ದೊಡ್ಡ ಮಟ್ಟದ ತಲ್ಲಣಕ್ಕೆ ಕಾರಣವಾಗಿದೆ, ಆತಂಕಕ್ಕೆ ಕಾರಣವಾಗಿದೆ. ಅದರಲ್ಲೂ ಕೂಡ ಕರ್ನಾಟಕದಲ್ಲಿ ಬಹಳಷ್ಟು ಜನರು ಇದರಿಂದ ಆತಂಕಕ್ಕೆ ಒಳಗಾಗಿದ್ದಾರೆ. ಇದಕ್ಕೆ ಪೂರಕವಾಗಿ ಇವತ್ತು ಬೆಳಿಗ್ಗೆ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಸುಧಾಕರ್ ಅವರನ್ನ ನ್ಯೂಸ್ 18 ಕನ್ನಡ ಸಂಪರ್ಕ ಮಾಡಿದ ಸಂದರ್ಭದಲ್ಲಿ ಯಾವುದೇ ಕಾರಣ ಕೂಡ 80,000 COVID-19 ಕೊರೋನಾ ವೈರಸ್ ಶಂಕಿತರು ಕರ್ನಾಟಕದಲ್ಲಿ ಇಲ್ಲ ಮತ್ತು ದೇವಿ ಶೆಟ್ಟಿ ಅವರು ಈ ರೀತಿ ಹೇಳಿಕೆಯನ್ನು ಕೊಡಬಾರ್ದು ಮತ್ತು ಆತಂಕಕ್ಕೆ ಒಳಗಾಗ್ತಾರೆ ಜನ, ಹಾಗಾಗಿ ಇನ್ ಮುಂದೆ ಈ ರೀತಿ ಹೇಳಿಕೆಯನ್ನು ಕೊಡಬಾರ್ದು ಮತ್ತು ಆರೋಗ್ಯ ಇಲಾಖೆಯಲ್ಲಿ ಯಾವುದೇ ಮಾಹಿತಿ ಕೂಡ ಇಲ್ಲ ಅಂತ ಹೇಳಿದ್ರು. ಇದಕ್ಕೆ ವ್ಯತಿರಿಕ್ತವಾಗಿ ಇವತ್ತು ವಿಧಾನ ಪರಿಷತ್ನಲ್ಲಿ COVID-19 ಕೊರೋನಾ ವೈರಸ್ ಸಂಬಂಧಪಟ್ಟ ಹಾಗೆ ಪ್ರತಿಪಕ್ಷಗಳ ಪ್ರಶ್ನೆಗೆ ಉತ್ತರ ಕೊಡುವಂತ ಸಂದರ್ಭದಲ್ಲಿ ಡಾಕ್ಟರ್ ಅಶ್ವಥ್ ನಾರಾಯಣ್ ಡಿಸಿಎಂ ಡಾಕ್ಟರ್ ಅಶ್ವಥ್ ನಾರಾಯಣ್ ಅವರು ಇದೀಗ ಸೋಂಕಿತರು 1 ಲಕ್ಷಕ್ಕೆ ಏರುವ ಸಾಧ್ಯತೆ ಇದೆ ಅಂತ ಹೇಳಿ ಆತಂಕಕಾರಿ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಆ ಮುಖಾಂತರ ಕೆಲವೊಂದ್ ಕಡೆ ದೇವಿ ಶೆಟ್ಟಿ ಅವರ ಹೇಳಿಕೆ ಮತ್ತು ಡಾಕ್ಟರ್ ಅಶ್ವಥ್ ನಾರಾಯಣ್ ಅವರ ಹೇಳಿಕೆ ಸಾಮ್ಯತೆ ಕಂಡು ಬರ್ತಿದೆ ಅಂತ ಹೇಳ್ಬೋದು. ಎಲ್ಲ ಒಂದ್ ಕಡೆ ಈ ಒಂದು ಸೋಂಕಿತರ ಸಂಖ್ಯೆ 1 ಲಕ್ಷಕ್ಕೆ ಏರುವ ಅನುಮಾನವನ್ನು ವ್ಯಕ್ತಪಡಿಸುವ ಮುಖಾಂತರ ಎಲ್ಲ ಒಂದ್ ಕಡೆ ಪ್ರಮುಖವಾಗಿ ದೇವಿ ಶೆಟ್ಟಿ ಅವರು ಹೇಳಿರುವಂತದ್ದು ಸತ್ಯಕ್ಕೆ ಹತ್ತಿರವಾಗಿರುವಂತ ಮಾತು ಎಂಬ ಮಾತು ಇದೀಗ ಚರ್ಚೆಗೆ ಕಾರಣವಾಗಿರುವಂತದ್ದು. ಈ ಸಂಬಂಧಪಟ್ಟಾಗೆ ಶರ್ಮಿತಾ ಶೆಟ್ಟಿ ಪರಿಷತ್ನ ವಿಪಕ್ಷ ನಾಯಕ SR ಪಾಟೀಲ್ ರವರು ದೇವಿ ಶೆಟ್ಟಿ ಅವರು ಆತಂಕ ವ್ಯಕ್ತಪಡಿಸಿರುವಂತದ್ದು ಮತ್ತು 80,000 COVID-19 ಕೊರೋನಾ ವೈರಸ್ ಶಂಕಿತರು ಇದ್ದಾರೆ, ಇದಕ್ಕೆ ಉತ್ತರ ಕೊಡಿ ಅಂತೇಳಿ ಈಗಾಗಲೇ ಸರ್ಕಾರಕ್ಕೆ ಆಗ್ರಹವನ್ನು ಕೊಟ್ಟಿದ್ದಾರೆ. ಮತ್ತೆ ಇದಕ್ಕೆ ಏನೆಲ್ಲ ವ್ಯವಸ್ಥೆ ಮಾಡಿದ್ದೀರಿ ಅಂತ ಹೇಳಿ ಕೂಡ ಆಗ್ರಹವನ್ನ ಪಡಿಸಿದ್ದಾರೆ. ಒಟ್ಟಾರೆ ಇದೀಗ ಡಾಕ್ಟರ್ ಅಶ್ವಥ್ ನಾರಾಯಣ್ ರವರು ಈಗಾಗಲೇ 20,000 ಬೆಡ್ಗಳನ್ನ ಇದಕ್ಕಾಗಿ ಮೀಸಲಿಟ್ಟಿದ್ದೀವಿ ಅನ್ನೋ ಮುಖಾಂತರ COVID-19 ಕೊರೋನಾ ವೈರಸ್ ಶಂಕಿತರು ರಾಜ್ಯದಲ್ಲಿ 80,000ಕ್ಕೂ ಹೆಚ್ಚು ಇದ್ದಾರೆ ಮತ್ತು ಡಾಕ್ಟರ್ ಅಶ್ವಥ್ ನಾರಾಯಣ ಹೇಳೋ ಪ್ರಕಾರ ಇದು ಸರ್ಕಾರದ ಅಧಿಕೃತ ಮಾಹಿತಿ ಅಂತ ನಾವು ಹೇಳ್ಬೇಕಾಗಿದೆ. ಯಾಕಂತ ಹೇಳಿದ್ರೆ ಕಲಾಪದಲ್ಲಿ ಇದನ್ನ ಉತ್ತರ ಕೊಟ್ಟಿರೋದ್ರಿಂದ ಆರೋಗ್ಯ ಇಲಾಖೆಯ ಮಾಹಿತಿ ಅನುಸಾರವೇ ಡಾಕ್ಟರ್ ಅಶ್ವಥ್ ನಾರಾಯಣ್ ಅವರು ಉತ್ತರವನ್ನು ಕೊಟ್ಟಿದ್ದಾರೆ. ಆ ಮುಖಾಂತರ ಇದು ದೊಡ್ಡ ಆಘಾತಕಾರಿ ಮತ್ತು ಆತಂಕಕಾರಿ ವಿಚಾರ. ರಾಜ್ಯದ ಜನ ಈ ಸಂಬಂಧಪಟ್ಟಾಗೆ ಮುನ್ನೆಚ್ಚರಿಕೆ ಕ್ರಮವನ್ನ ಒಂದ್ ವಿಚಾರ ಚರ್ಚೆ ಆಗ್ತಿತ್ತು. ಅಂದ್ರೆ ಸೋಂಕಿತರ ಸಂಖ್ಯೆ ಜಾಸ್ತಿ ಇದೆ ಮತ್ತೆ ಯಾರೆಲ್ಲ ಈ ಕ್ವಾರಂಟೈನ್ ಅಲ್ಲಿ ಇದ್ದಾರೆ ಅವ್ರ ಮೇಲೂ ಕೂಡ ಸಾಕಷ್ಟು ಡೌಟ್ ಇರೋದ್ರಿಂದ ಸರ್ಕಾರ ಅಂಕಿ ಅಂಶಗಳನ್ನ ಮುಚ್ಚಿಡ್ತಿದೆ. ಆ ಸಂಖ್ಯೆ ಹೇಳಿದ್ರೆ ಜನ ಭಯಭೀತರಾಗ್ತಾರೆ, ಪ್ಯಾನಿಕ್ ಆಗ್ತಾರೆ ಅಂತ ಮುಚ್ಚಿಡ್ತಿದೆ ಅಂತ ಒಂದು ಆರೋಪ ಇತ್ತು. ಹಂಗಾರೆ ಅದು ಸತ್ಯನಾ? ಖಂಡಿತವಾಗಿ ಶರ್ಮಿತಾ ಶೆಟ್ಟಿ, ಎಲ್ಲ ಒಂದ್ ಕಡೆ ಸರ್ಕಾರ ಅಂದ್ರೆ ಪ್ರಮುಖವಾಗಿ ಆರೋಗ್ಯ ಇಲಾಖೆ ರಾಜ್ಯಕ್ಕೆ ಮತ್ತು ರಾಜ್ಯದ ಜನಕ್ಕೆ ಮತ್ತು ಕಲಾಪಕ್ಕೆ ಏನು ಸತ್ಯವನ್ನ ಮುಚ್ಚಿಟ್ಟಿದೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇದೀಗ ದೇವಿ ಶೆಟ್ಟಿ ಅವರು ಈ ಬಗ್ಗೆ ಏನು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದು ಮತ್ತು ಆತಂಕವನ್ನು ವ್ಯಕ್ತಪಡಿಸಿದ ಮೇಲೆ ಇದೀಗ ಸರ್ಕಾರ ಎಚ್ಚೆತ್ತುಕೊಟ್ಟು ತಮ್ಮ ನಿಜವನ್ನ ಬಯಲು ಮಾಡ್ತಿದೆ ಅಂತ ಹೇಳ್ಬೋದು. ಇದುವರೆಗೂ ಕೂಡ ಸರ್ಕಾರ ಎಲ್ಲ ಒಂದ್ ಕಡೆ ಮುಚ್ಚಿಟ್ಟಿದೆ ಈ ವಿಚಾರದಲ್ಲಿ. ಹಾಗಾಗಿ ಅನಿವಾರ್ಯ ಸರ್ಕಾರ ಕೂಡ ಸಮರೋಪಾದಿಯಲ್ಲಿ ಶಂಕಿತರು ಮತ್ತು ಸೋಂಕಿತರು ಯಾರಿದ್ದಾರೆ ಅವರನ್ನ ಕೂಡಲೇ ಏನು ಪರೀಕ್ಷೆಗೆ ಒಳಪಡಿಸುವಂತ ಅನಿವಾರ್ಯತೆ ಇದೆ. ಯಾಕಂತ ಹೇಳಿದ್ರೆ ಇದು ಆತಂಕಕಾರಿ ವಿಚಾರ. ಸರ್ಕಾರ ಈಗಾಗಲೇ ಹೇಳಿರುವಂತೆ ಅಂದ್ರೆ ಡಿಸಿಎಂ ಅಶ್ವಥ್ ನಾರಾಯಣ್ ರವರು ಹೇಳಿರುವಂತೆ 20,000 ಬೆಡ್ಗಳನ್ನ ಮೀಸಲಿಟ್ಟಿದ್ದೀವಿ ಅಂತ ಹೇಳ್ತಿದ್ದಾರೆ. ಜೊತೆಗೆ 10,000ಕ್ಕೂ ಹೆಚ್ಚು ವೆಂಟಿಲೇಟರ್ ನಾವು ಮೀಸಲಿರಿಸಲಿದ್ದೇವೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಇದು ಆತಂಕಕಾರಿ ವಿಚಾರ ಅಂತ ಹೇಳ್ಬೋದು. ಒಟ್ಟಲ್ಲಿ COVID-19 ಕೊರೋನಾ ವೈರಸ್ ಸೋಂಕಿತರ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಿದೆ ಅನ್ನೋದು ಇಲ್ಲಿ ಪ್ರೂವ್ ಆಗಿದೆ. ಒಟ್ಟಾರೆ ಸರ್ಕಾರ ಎಲ್ಲ ಒಂದ್ ಕಡೆ ಮುಚ್ಚಿಡ್ತಿದೆ ಕೆಲವೊಂದು ಸತ್ಯವನ್ನ ಅನ್ನೋದು ಕೂಡ ಇದರಿಂದ ಪ್ರೂವ್ ಆಗಿದೆ. ಶರ್ಮಿತಾ, ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ತಮ್ಮ ಇನ್ಫಾರ್ಮೇಶನ್ಗೆ.